ಎಲ್ರಿಗೂ ನಮಸ್ಕಾರ. ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಲೆನಾಡು ವಿಭಾಗದಲ್ಲಿ ಸಿಗುವಂಥ ಒಂದು ಬೇರ್ ಹಲಸಿನಕಾಯಿ ಅಂತಾರೆ, ಅದಕ್ಕೆ ದೀವಿ ಹಲಸಿನಕಾಯಿ ಅಂತಾರೆ, ದೀಗುಜ್ಜಿ ಅಂತ ಹೇಳ್ತಾರೆ, ಅದರಿಂದ ಒಂದು ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಯಾರು ಫಸ್ಟ್ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗಿದ್ರೆ ತಡೆ ಯಾಕೆ, ಈ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ಸಿಂಪಲ್ಲಾಗಿ ರುಚಿಯಾದಂಥ ಒಂದು ಕಬಾಬ್ ಇದು. ನೋಡಿ, ಇದು ಬೇರ್ ಹಲಸಿನಕಾಯಿಯನ್ನು ಈ ಥರ ಸ್ವಲ್ಪ ಫಸ್ಟು ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪವಾಗಿರೋದ್ರಿಂದ ನಾವು ಸ್ವಲ್ಪ ದೊಡ್ಡ ಚಾಕುವನ್ನೇ ಇಲ್ಲಿ ಬಳಸಬೇಕಾಗುತ್ತೆ ಕಟ್ ಮಾಡಲಿಕ್ಕೆ. ತುಂಬಾ ಸ್ವಲ್ಪ ಹಾರ್ಡ್ ಆಗಿರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಗಟ್ಟಿಯಾದ ಚಾಕುವನ್ನು ಬಳಸಬೇಕಾಗುತ್ತೆ. ನೋಡಿ, ಈ ಥರ ನಾನು 2 ಭಾಗ ಮಾಡ್ಕೊಂಡಿದ್ದೀನಿ. 2 ಭಾಗದಲ್ಲಿ ನಾನು 1 ಭಾಗ ಅಷ್ಟೇ ತೊಗೊಂಡಿದ್ದೀನಿ, ಮಿಕ್ಕಿದ ಭಾಗ ಹಾಗೆ ಇಟ್ಟಿದ್ದೀನಿ. ಅದರಲ್ಲಿ ಏನಾದರೂ ಸಾಂಬಾರು ಅಥವಾ ಪಲ್ಯ ಮಾಡ್ಬೋದು. ಆ ಒಂದು ರೆಸಿಪಿ ಮಾಡಿದರೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ನನ್ನ ಚಾನಲನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಮತ್ತು ಇದರಲ್ಲಿ 4 ಭಾಗ ಆಗಿ ಮಾಡ್ತೀನಿ. ನೋಡಿ, 4 ಭಾಗ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಪೀಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಚಿಕ್ಕ ಪೀಸಾಗಿ ಮಾಡ್ಕೋಬೇಕಾಗುತ್ತೆ ನಾವು, ಯಾಕಂದರೆ ಕಬಾಬ್ ಮಾಡೋದ್ರಿಂದ ತುಂಬ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಕಬಾಬ್ ನೀವು ಊಟದ ಜೊತೆಗೆ ಕೂಡ ಸವಿಬಹುದು, ಹಾಗೆ ಸೈಡ್ ಡಿಶ್ ಆಗಿ ಕೂಡ ತಗೋಬಹುದು. ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ವೆಜಿಟೇರಿಯನ್ಸ್ ಇರ್ತಾರಲ್ವ, ಈಗ ನಾನ್ ವೆಜ್ ಆದರೆ ಚಿಕನ್ ಕಬಾಬು ಆ ಥರ ಏನಾದರೂ ತಿಂತಾರೆ. ನಾನ್ ವೆಜಿಟೇರಿಯನ್ಸ್ಗೆ ಇದು ಒಂದು ಉತ್ತಮವಾದ ಕಬಾಬ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ನೋಡಿ, ಸ್ವಲ್ಪ ಸಿಪ್ಪೆ ಗಟ್ಟಿಯಾಗಿರೋದ್ರಿಂದ ಇದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಚಾಕು ಚೆನ್ನಾಗಿದ್ದರೆ ನಮಗೆ ಬೇಗ ಈಸಿಯಾಗಿ ತೆಕ್ಕೋಬೋದು. ಈ ರೀತಿ ನಾನೆಲ್ಲ 4 ಇದನ್ನು ಸಿಪ್ಪೆ ತೆಕ್ಕೊಂಡಿದ್ದೀನಿ, 4 ಪೀಸ್ಗಳದ್ದು ಸಿಪ್ಪೆ ತೆಕ್ಕೊಂಡಿದ್ದೀನಿ ನೀಟಾಗಿ. ಈಗ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. ನಮಗೆ ಕಬಾಬ್ ಯಾವ ಹದಕ್ಕೆ ಬೇಕಾಗುತ್ತಲ್ಲ ಪೀಸು, ಇದನ್ನು ಸ್ವಲ್ಪ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡ್ರೆ ಬೇಗನೆ ಬೇಯುತ್ತೆ. ಈ ಮಧ್ಯದಲ್ಲಿರುವಂಥ ಹಲಸಿನಕಾಯಿದು ಮಧ್ಯ ಒಂದು ಮಾಡ ಅಂತ ಬರುತ್ತಲ್ಲ, ಚಿಕ್ಕ ಮಾಡ ಇರುತ್ತೆ, ಆ ಮಾಡವನ್ನು ತೆಗೆದುಕೊಳ್ಬೇಕು. ಎಲ್ಲ ಮಾಡವನ್ನು ತೆಕ್ಕೊಳ್ತಾ ಇದ್ದೀನಿ. ಇದೆಲ್ಲ ತೆಗೆದು ಆದಮೇಲೆ ಚಿಕ್ಕ ಪೀಸಾಗಿ ಮಾಡಿ ಆದಮೇಲೆ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಆ ನೀರಿನಲ್ಲಿ ಹಾಕ್ತೀನಿ. ಯಾಕಂದರೆ ಇದರಲ್ಲಿರುವಂಥ ಮೇಣೆ ಎಲ್ಲ ಹೋಗಬೇಕು. ಹಾಗೆ ಕಟ್ ಮಾಡಿದ ತಕ್ಷಣ ಪೀಸ್ಗಳೆಲ್ಲ ಸ್ವಲ್ಪ ಕಪ್ಪಾಗುತ್ತೆ. ಆ ಕಪ್ಪಾಗೋದನ್ನು ತಡೆಯಲಿಕ್ಕೆ ನಾನು ಎಲ್ಲ ಪೀಸ್ಗಳನ್ನು ನೀರಲ್ಲಿ ಹಾಕಿ ಇಟ್ಟಿರ್ತೀನಿ. ಸ್ವಲ್ಪ ಹೊತ್ತು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿಬಿಟ್ರೆ ಯಾವುದೇ ರೀತಿ ಕಪ್ಪಾಗೋದಿಲ್ಲ ಬಣ್ಣ ಕೂಡ. ನೀವು ಇಲ್ಲಿ ಯಾವ ಸೈಜಲ್ಲಾದರೂ ಯಾವ ಆಕಾರದಲ್ಲಾದರೂ ಕಟ್ ಮಾಡ್ಕೋಬೋದು. ಆದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕಬಾಬು. ಫ್ರೈ ಮಾಡಿದಾಗ ಅದು ನೀಟಾಗಿ ಬೇಯುತ್ತೆ ಎಲ್ಲ ಕಡೆ. ನೋಡಿ, ಇಷ್ಟು ಚಿಕ್ಕ ಪೀಸಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮಾಡಿದೆಲ್ಲ ಪೀಸ್ಗಳನ್ನು ನೀರಲ್ಲಿ ಹಾಕಿದ್ದೀನಿ ನಾನು. ಹಾಗೆ ನೀರಲ್ಲಿ ಹಾಕಿ ಸ್ವಲ್ಪ ಕೈಯಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದರಲ್ಲಿರುವಂಥ ಮೇಣ ಎಲ್ಲ ಸ್ವಲ್ಪ ಹೋಗುತ್ತೆ. ಈಗ ಮಸಾಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಇನ್ನೊಂದು ಪಾತ್ರೆ ತೊಗೊಂಡು ಪಾತ್ರೆಗೆ ನಾನು ಇಲ್ಲಿ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಹಾಗೆ 1 ಸ್ಪೂನಷ್ಟು ಮೈದಾ ಹಿಟ್ಟು, ಇನ್ನು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಯಾಕಂದರೆ ನಮಗೆ ಕ್ರಿಸ್ಪಿಯಾಗಿ ಬರಲಿಕ್ಕೆ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಕಾರ್ನ್ಫ್ಲೋರು ನಮಗೆ ಬೈಂಡಿಂಗು ತುಂಬ ಚೆನ್ನಾಗಾಗುತ್ತೆ ಕಬಾಬು, ಹಾಗಾಗಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಕೂಡ ಹಾಗೆ ಬೈಂಡಿಂಗ್ ಚೆನ್ನಾಗಿ ಬರಲಿಕ್ಕೆ ಹಾಕ್ಕೊಂಡಿದ್ದೀನಿ. ಉಪ್ಪು ಎಷ್ಟು ಬೇಕಾಗುತ್ತಲ್ಲ ನಮಗೆ ನೋಡಿ ಉಪ್ಪು ಹಾಕಬೇಕು. ಹಾಗೆ ಮನೆಯಲ್ಲೇನಾದರೂ ಕಬಾಬ್ ಪೌಡ್ರ್ ಇದ್ದರೆ ಸ್ವಲ್ಪ ಕಬಾಬ್ ಪೌಡ್ರನ್ನು ಯೂಸ್ ಮಾಡ್ಕೊಳ್ಳಿ ನೀವು, ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಹುಳಿಗೆ. ನೆಕ್ಸ್ಟು ನಾವು 1 ಕಡೆ ಲಿಂಬು ಹಣ್ಣನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಮಗೆ ಸ್ವಲ್ಪ ನೀರು ಹಾಕ್ಕೊಂಡು, ಈಗ ಏನಾದರೂ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ಮೊಟ್ಟೆಯನ್ನು ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ ಮೊಟ್ಟೆಯನ್ನು ಯೂಸ್ ಮಾಡಿಲ್ಲ, ಹಾಗೆ ಇವತ್ತು ಮೊಟ್ಟೆಯನ್ನು ಹಾಕದೆ ಕಬಾಬ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಥಿಕ್ನೆಸ್ ಬಂದರೆ ಸಾಕಾಗುತ್ತೆ. ಎಲ್ಲ ಪೀಸ್ಗಳಿಗೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕಲ್ಲ, ಹಾಗಾಗಿ ಈ ಥರ ಒಂದು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಈ ಕಬಾಬನ್ನು ನೀವು ಒಂದು ಸಲ ಮಾಡಿ ತಿಂದರೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ. ಈ ಕಬಾಬನ್ನು ನೀವು ಸೈಡ್ ಡಿಶ್ ಆಗಿ ತಿನ್ಬೋದು, ಹಾಗೆ ಸ್ಟಾರ್ಟರ್ ಆಗಿ ಕೂಡ ತಿನ್ಬೋದು, ಹಾಗೆ ಊಟದ ಜೊತೆ ಕೂಡ ಕಬಾಬ್ ರೀತಿಯಲ್ಲಿ ತಿನ್ಬೋದು. ಅಷ್ಟು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ರೀತಿ ಎಲ್ಲ ಕಟ್ ಮಾಡಿದ ಪೀಸ್ಗಳನ್ನು ನಾವು ಇದರಲ್ಲಿ ಹಾಕಿ ಒಂದು 10 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕಾಗುತ್ತೆ.
ಎಲ್ಲವನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಕಬಾಬ್ ಮಸಾಲೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಎಲ್ಲ ಪೀಸ್ಗಳನ್ನು ಮಸಾಲೆ ಹಾಕಿ ಅದ್ದಿ ಮ್ಯಾರಿನೇಟ್ ಮಾಡಲಿ ಒಂದು 10 ನಿಮಿಷ ಇಟ್ಟಿರ್ತೀನಿ ನಾನು. ಈ ಕಡೆ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಒಂದು ಕಬಾಬ್ ಪೀಸನ್ನು ನಾವು ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ನೋಡಿ, ತುಂಬ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಈ ಥರ ಒಂದು 10 ನಿಮಿಷ ಬಿಟ್ಟಿರ್ತೀನಿ. ನೋಡಿ, ಈ ಕಡೆ ಎಣ್ಣೆ ಕೂಡ ಕಾದಿದೆ. ಮ್ಯಾರಿನೇಟ್ ಆಗಿರುವಂಥ ಕಬಾಬ್ ಪೀಸ್ಗಳನ್ನು ನಾನಿಲ್ಲಿ ಬಿಡ್ತಾ ಇದ್ದೀನಿ ಎಣ್ಣೆಯಲ್ಲಿ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಬೇಯೋದೆಲ್ಲ ಹಿಡ್ಕೊಂಡು ಬಿಡುತ್ತೆ, ಎಲ್ಲ ತಳ ಹಿಡಿದು ಬಿಡುತ್ತೆ. ಹೈ ಫ್ಲೇಮಲ್ಲಿ ಇಟ್ಟುಕೊಂಡು ಆಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಹೋದರೆ ಆಯಿತು. ವೆಜಿಟೇರಿಯನ್ಸ್ಗಂತೂ ಇದು ಹೇಳಿ ಮಾಡಿಸಿದಂಥ ಕಬಾಬ್ ಅನಿಸುತ್ತೆ. ಇದೇ ರೀತಿ ನೀವು ಸಾದಾ ಹಲಸಿನಕಾಯಿ ಬರುತ್ತಲ್ಲ, ಆ ಹಲಸಿನಕಾಯಲ್ಲಿ ಕೂಡ ಈ ರೀತಿ ಮಾಡಬಹುದು. ಹಾಗೆ ಮರಗೆಣಸು ಬರುತ್ತೆ, ಗೆಣಸಲ್ಲಿ ಕೂಡ ಈ ರೀತಿ ಒಂದು ಕಬಾಬನ್ನು ಮಾಡಿಕೊಂಡು ತಿನ್ಬೋದು. ತುಂಬಾ ಕ್ರಿಸ್ಪಿಯಾಗಿ, ತುಂಬಾ ಟೇಸ್ಟಿಯಾಗಿ, ಸ್ಪೈಸಿಯಾಗಿ ಕೂಡ ಇರುತ್ತೆ ಈ ಒಂದು ಕಬಾಬು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಾದಮೇಲೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ ಕಬಾಬು ಬೆಂದಿದೆ. 2 ಸೈಡು ತಿರುಗಿ ಹಾಕ್ಕೊಂಡು ಬೇಯಿಸಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಬೆಂದ ಆದಮೇಲೆ ನಾವು ಲಾಸ್ಟಲ್ಲಿ ಎಲ್ಲ ಬೆಂದ ಆದಮೇಲೆ ಈ ರೀತಿ ನಾವು ಕರಿಬೇವನ್ನು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಮೊದಲೇ ಕರಿಬೇವು ಹಾಕ್ಕೊಂಡ್ರೆ ಕತ್ತೋಗುತ್ತೆ. ಲಾಸ್ಟ್ ನಾವು ಫೈನಲಿ ಆಗಿ ಎಲ್ಲ ಬೆಂದಾದಮೇಲೆ ಕರಿಬೇವನ್ನು ಹಾಕ್ಕೊಂಡ್ರೆ ಅದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕರಿಬೇವಿಂದು ಆ ಕ್ರಿಸ್ಪಿನೆಸ್ಸಿಗೆ ಇದೊಂದು ಕರಿಬೇವು ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಕೂಡ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ರುಚಿಕರವಾದ, ಆರೋಗ್ಯಕರವಾದ ಒಂದು ಬೇರೆ ಹಲಸಿನಕಾಯಿ ಕಬಾಬ್ ರೆಡಿಯಾಗಿದೆ. ನೋಡಿದರೆ ಚಿಕನ್ ಕಬಾಬ್ ಥರನೇ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಕ್ರಿಸ್ಪಿಯಾಗಿದೆ, ಅಷ್ಟೇ ಸೂಪರ್ ಆಗಿದೆ. ಕರಿಬೇವು ಲೀವ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.